ಸ್ಪೀಡ್. ಸ್ಪೀಡ್ ಅಂತಂದ್ರೆ ಬೇಸಿಕ್ ಡೆಫಿನೇಷನ್, ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಬೈ ದ ಬಾಡಿ ಇನ್ ಎ ಗಿವನ್ ಟೈಮ್. ಅಷ್ಟೇ, ಅದ್ರದ್ದು ಡೆಫಿನೇಷನ್ ಅಷ್ಟು. ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಇನ್ ಎ ಗಿವನ್ ಟೈಮ್. ಡೆಫಿನೇಷನ್ ಇಷ್ಟು. ಇದು is a distance traversed by a body, distance traversed by a body in a given time. ಏನು ಹಂಗಂದ್ರೆ ಏನರ್ಥ? ಇನ್ ಎ ಗಿವನ್ ಟೈಮ್ ಅಂತ ಅಂದ್ರೆ ಈಗ ನೋಡಿ, ತುಂಬಾ ಸಿಂಪಲ್ ಇದು. ಈಗ ನೀನ್ ಏನ್ ಮಾಡ್ತೀಯ, ಬೆಂಗಳೂರಿಂದ ಹೊರಟಿದ್ಯಾ, ನೀನು ಎಲ್ಲಿ ಮೈಸೂರು ಹೊರಟಿದ್ಯಾ, ಬೆಂಗಳೂರಿಂದ ಮೈಸೂರು. ಯಾವ ತರ ಹೊರಟಿದ್ಯಾ ಅಂತ ಅಂದ್ರೆ, ಇಲ್ಲಿ ಎ ಟು ಬಿ ಅಂದ್ರೆ ಬೆಂಗಳೂರಿಂದ ಹಿಡಿದು ಕೆಂಗೇರಿವರೆಗೆ ಲೆಟಸ್ ಒಂದು 10 ಮೀಟರ್ಸ್ ಹೋಗ್ತೀಯ. ಇಲ್ಲಿ ಮೀಟರ್ಸ್ ಅಂತ ಇಟ್ಕೊಂಡಿರೋಣ ನಾವು, 10 ಮೀಟರ್ಸ್. ಅರ್ಥ ಆಯ್ತಾ? ಹಾಗೆ ನಿಮ್ಮ ಕೆಂಗೇರಿಯಿಂದ ಹಿಡಿದು ರಾಮನಗರದವರೆಗೆ ಲೆಟಸ್ ಒಂದು 20 ಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡ್ತೀಯ. ಇಲ್ಲಿಂದ ಇಲ್ಲಿಗೆ ಇದು 1 ಸೆಕೆಂಡ್ ತಗೋತೀಯ, ಇಲ್ಲಿಂದ ಇಲ್ಲಿವರೆಗೂ 1 ಸೆಕೆಂಡ್. ನೆಕ್ಸ್ಟ್ ನೋಡು ಏನಾಗುತ್ತೆ ಗೊತ್ತಾ, ಇಲ್ಲಿಂದ ಇಲ್ಲಿವರೆಗೆ ಬರೋದಕ್ಕೆ ಪೊಸಿಷನ್ ಡಿ ವರೆಗೆ ಇಟ್ ಇಸ್ 30 ಮೀಟರ್ಸ್. ಲೆಟ್ ಅಸ್ ಸೇ ಯು ವಿಲ್ ಟೇಕ್ 1 ಸೆಕೆಂಡ್. ಅಂದ್ರೆ ನೀನ್ ಏನ್ ಮಾಡಿದ್ಯಾ, ಇಲ್ಲಿಂದ ಇಲ್ಲಿವರೆಗೆ ಟ್ರಾಫಿಕ್ ಜಾಸ್ತಿ ಇತ್ತು, 1 ಸೆಕೆಂಡ್ ಅಲ್ಲಿ ಬರೀ 10 ಮೀಟರ್ ಹೋಗಿದ್ಯಾ. ಇಲ್ಲಿಂದ ಇಲ್ಲಿವರೆಗೆ ಟ್ರಾಫಿಕ್ ಕಡಿಮೆ ಇತ್ತು, 1 ಸೆಕೆಂಡ್ ಅಲ್ಲಿ 20 ಮೀಟರ್ಸ್ ಹೋಗಿದ್ಯಾ. ನೀನು ಸ್ಪೀಡ್ ಆಗಿ ಹೋಗಿದ್ಯಾ ಅಂತ ಹೇಳ್ತೀವಲ್ಲ ನಾವು. ಹಾಗೇನೆ ಅವಾಗ ಏನ್ ಮಾಡ್ಬೇಕು, ಈ ಸ್ಪೀಡ್ ಕಂಡುಹಿಡಿಯೋದು ಹೇಗೆ ನಾವು? ಸೊ ಯುವರ್ ಸ್ಪೀಡ್ ಈಸ್ ಈಕ್ವಲ್ ಟು, ಡೆಫಿನೇಷನ್ ಚೆನ್ನಾಗಿ ಗೊತ್ತಿರಲಿ, ಇಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವರ್ಸ್ಡ್. ಟೋಟಲ್ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಟೇಕನ್. ಅಷ್ಟೇನೆ. Okay, that is what we say. It's a distance traversed by the particle ಅಥವಾ body in a given time. ಇಲ್ಲಿ ನೋಡಿ, what is the total distance traversed is equal to 10, 20, 30 ಅಲ್ವಾ? ಅದಕ್ಕೆ ನಾವೇನಂತ ಬರ್ತೀವಿ, s by t. ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಆಸ್ ದ ವೆಲಾಸಿಟಿ. ಇನ್ನು ಮುಂದೆ ನೋಡಿ, ವೆಲಾಸಿಟಿ ಈ ತರ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇಲ್ಲ ಅಂತ ಅಂದ್ರೆ ಸೊ ನಾವೇನ್ ಮಾಡೋಣ, ಇವಾಗ ಅದನ್ನ ಇಲ್ಲೊಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಚೆನ್ನಾಗಿ ಗೊತ್ತಿರಲಿ. ಸೊ ಇವಾಗ ಜನರಲೈಸ್ಡ್ ಫಾರ್ಮುಲಾ ಬರೆದಾಗ ಯುವರ್ ಸ್ಪೀಡ್ v is equal to total distance traversed divided by the total time taken. ಆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಬರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಗೊತ್ತಾ, s1 ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ s2, ಇಲ್ಲಿಂದ ಇಲ್ಲಿವರೆಗೆ s3. ದ ಟೋಟಲ್ ಟೈಮ್ t1 ಇಲ್ಲಿಂದ ಇಲ್ಲಿವರೆಗೆ ಪ್ಲಸ್ ಇಲ್ಲಿಂದ ಇಲ್ಲಿವರೆಗೆ t2. ಇದನ್ನ ಇದು ಹಿಂಗೆ ಬರೆಯೋ ಬದಲು ವಿ ಸೇ ದಟ್ ಇಟ್ ಈಸ್ s by t ಅಂತ ಬರೀತೀವಿ. ಇದನ್ನ ನೀನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ. 10 + 20 + 30 ಅಂದ್ರೆ ಏನ್ ಅರ್ಥ ಆಯ್ತು ಇವಾಗ? ಸೊ ದೇರ್ ಫಾರ್ ಯುವರ್ ಸ್ಪೀಡ್ v is equal to 10 + 20 + 30 divided by 1 + 1 + 1. That's equal to 60 meter divided by 3 seconds. That's equal to 10 meters per second. ಚೆನ್ನಾಗಿ ಗೊತ್ತಿರಬೇಕು. ಅಷ್ಟೇ ಇದೆ. ಅರ್ಥ ಆಯ್ತಾ? ದಿಸ್ ಇಸ್ ಕಾಲ್ಡ್ ಆಸ್. ಅವಾಗ ನೀನು ವಾಟ್ ಈಸ್ ದ ಸ್ಪೀಡ್ ಅಂತ ಕೇಳಿದ್ರೆ, ವಾಟ್ ಈಸ್ ದ ಟೋಟಲ್ ಸ್ಪೀಡ್? ಟೋಟಲ್ ಸ್ಪೀಡ್ ಈಸ್ ಈಕ್ವಲ್ ಟು 10 meters per second. ಬಹಳ ಇಂಪಾರ್ಟೆಂಟ್. ಸೊ ಇದು what is the speed ಅಂತ ಕೇಳಿದ್ರೆ ಇಟ್ಸ್ ಅ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಟೇಕನ್. ದಟ್ಸ್ ಆಲ್. ಈಗ ನಿಮ್ಗೆ ಸ್ಪೀಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಸ್ಪೀಡಿನ ಫಾರ್ಮುಲಾ ಇನ್ ಮುಂದೆ ನಿಮ್ಗೆ ಚೆನ್ನಾಗಿ ನೋಡಿ. ಇವಾಗ ನೀವು ಪ್ರೈಮರಿ ಬಿಟ್ಟು ಈಗ ಕಾಲೇಜಿಗೆ ಬಂದಿದ್ದಾಗ ನೀವು ಇವಾಗ ಏನ್ ಮಾಡ್ಬೇಕು, ಈ ಸೆಂಟೆನ್ಸ್ ಬ್ಯಾಕ್ ಮಾಡ್ತಾ ಕೂತ್ಕೋಬಾರ್ದು. ನೊಟೇಷನ್ ಜ್ಞಾಪಕ ಇಟ್ಕೊಳ್ಬೇಕು. ಎಸ್ ಅಂದ್ರೆ ಏನು? ಟೋಟಲ್ ಡಿಸ್ಟೆನ್ಸ್. ಟಿ ಅಂದ್ರೆ ಏನು? ಟೋಟಲ್ ಟೈಮ್. What is the speed? Speed is the total distance traversed in a, so otherwise the total distance traversed in a total time ಅಂತಾನು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಬಹಳ ಇಂಪಾರ್ಟೆಂಟ್ ಅದು. ಸೊ ಇದೊಂದು ಎಕ್ಸಾಂಪಲ್ ಅರ್ಥ ಆಯ್ತು. ಈಗ ವೆಲಾಸಿಟಿಗೆ ಬನ್ನಿ. ವೆಲಾಸಿಟಿ ಅಂತ ಅಂದ್ರೆ ಏನು ಅಂತ ಅರ್ಥ. ವೆಲಾಸಿಟಿ. ಸೊ ವೆಲಾಸಿಟಿ ಇದೆಯಲ್ಲ, ಇದು ಸೇಮ್ ಸ್ಪೀಡ್ ತರನೇ, ಬಟ್ ಏನಪ್ಪ ಅಂದ್ರೆ ಇದು ವೆಕ್ಟರ್ ಕ್ವಾಂಟಿಟಿ ಅಷ್ಟೇ. ಹಾಗಾದ್ರೆ ವೆಲಾಸಿಟಿ ಡೆಫಿನೇಷನ್ ಏನು ಅಂತ ಕೇಳಿದ್ರೆ, ವೆಲಾಸಿಟಿ ಡೆಫಿನೇಷನ್
ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ನೋಡಿ ಇದರ ಡೆಫಿನೇಷನ್, ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಹೋ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಏನಪ್ಪ ಹಂಗಂದ್ರೆ ಅರ್ಥ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನೋಡಿ ಫಾರ್ಮುಲಾ ನೋಡಿ. ಸೊ ಯುವರ್ ವೆಲಾಸಿಟಿ ಇಸ್ ಈಕ್ವಲ್ ಟು, ಇಟ್ ಈಸ್ ದ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್. ಚೆನ್ನಾಗಿ ಗೊತ್ತಿರಬೇಕು, ಬರೀ ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಇಟ್ಸ್ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ಟೈಮ್ ಟೇಕನ್. ಬಹಳ ಇಂಪಾರ್ಟೆಂಟ್ ಸರ್. ಅದು ಫಾರ್ಮುಲಾ ಏನ್ ಬರುತ್ತೆ? ಯುವರ್ ವೆಲಾಸಿಟಿ ಇಸ್ ಈಕ್ವಲ್ ಟು, ನೋಡಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಚೇಂಜ್ ಆಯ್ತು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅದಕ್ಕೂ ನಾವೇನ್ ಬರಿತೀವಿ? ಎಸ್ ಅಂತಾನೆ ಬರಿತೀವಿ ಬೈ ಟಿ. ಜ್ಞಾಪಕ ಇರಬೇಕು, ಎರಡಕ್ಕೂ ಸೇಮ್. ಓನ್ಲಿ ದ ಡಿಫರೆನ್ಸ್ ಏನಂದ್ರೆ ಇದ್ರ ತಲೆ ಮೇಲ್ಗಡೆ ವೆಕ್ಟರ್ ನೊಟೇಷನ್ ಹಾಕ್ತೀವಿ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ, ಎರಡು ಒಂದೇ. ಇಟ್ಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ. ಇದ್ರ ಯೂನಿಟ್ ಏನಿರುತ್ತೆ ಅಂತ ಕೇಳಿದ್ರೆ ಇಟ್ಸ್ ಯೂನಿಟ್ ಈಸ್ ಆಲ್ಸೋ ಮೀಟರ್ಸ್ ಪರ್ ಸೆಕೆಂಡ್. ಇಲ್ಲ ನೋಡಿ, ಇದು ಮೋಷನ್ ಇನ್ ಒನ್ ಡೈಮೆನ್ಷನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದು ಕೂಡ. ಸೊ ವೆಲಾಸಿಟಿ, ಇಲ್ಲಿ ನೋಡಿ ವೆಲಾಸಿಟಿ ಅಂಡ್ ಸ್ಪೀಡ್ ಒನ್ ಅಂಡ್ ದ ಸೇಮ್, ಯಾಕೆಂದ್ರೆ ಎರಡು ಸೇಮ್ ಡೈರೆಕ್ಷನ್ ಇದೆಯಲ್ಲ. ಬಟ್ ಓನ್ಲಿ ದ ಡೆಫಿನೇಷನ್ ಏನು ಅಂದ್ರೆ ಇಟ್ಸ್ ಅ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಅದರ ಅರ್ಥ. ಅರ್ಥ ಆಯ್ತಾ? ಸೊ ವೆಲಾಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್, ಫಿಸಿಕ್ಸ್ ಅಲ್ಲಿ ಯಾವಾಗ ಡಿವೈಡೆಡ್ ಬೈ ಟೈಮ್ ಅಂತ ಬರುತ್ತೆ, ಈ ಶುಡ್ ಸೇ ರೇಟ್ ಆಫ್ ಅನ್ನೋದು ಕಲ್ತಿರ್ಬೇಕು. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಅರ್ಥ. ಗೊತ್ತಾಯ್ತಾ? ಇದನ್ನ ನೋಡಿ ಸೇಮ್ ಎರಡು ಮೋಷನ್ ಇನ್ ಒನ್ ಡೈಮೆನ್ಷನ್ ಇರೋದ್ರಿಂದ ಸ್ಪೀಡ್ ವೆಲಾಸಿಟಿ ಎರಡು ಒಂದೇನೆ. ಬಟ್ ಡಿಫರೆನ್ಸ್ ಏನು ಅಂದ್ರೆ ಯುವರ್ ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಬಹಳ ಇಂಪಾರ್ಟೆಂಟ್. ನಿಮ್ಮ ಸ್ಪೀಡ್ ಇದೆಯಲ್ಲ, ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇದು ಸ್ಕೇಲಾರ್ ಕ್ವಾಂಟಿಟಿ, ಇದು ಇಟ್ಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ವೆಲಾಸಿಟಿ ಇದೆಯಲ್ಲ, ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಇವಾಗ ವೆಲಾಸಿಟಿ ಮತ್ತೆ ಸ್ಪೀಡು ಎರಡಕ್ಕೂ ಫಾರ್ಮುಲಾನು ಒಂದೇನೆ, ಡೆಫಿನೇಷನ್ ಮಾತ್ರ ಚೇಂಜು ಅಷ್ಟೇನೆ. ಈಗ ನಿಮ್ಮ ಕೆಲಸನೇ ಒಂದು ಸಣ್ಣ ಪುಟ್ಟ ಇದು ಬರುತ್ತೆ ಡಿಫರೆನ್ಸ್. ಸರ್ ಸ್ಪೀಡ್ಗೂ ವೆಲಾಸಿಟಿಗೂ ಸರ್ ಡಿಫರೆನ್ಸ್ ಅನ್ನ ಹೇಳಿ ಅಂತ ಬರುತ್ತೆ. ಇಲ್ಲ ನೋಡಿ, ಎರಡರದ್ದು ಡಿಫರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. ಈಗ ಸೊ ಇವಾಗ ಒಂದ್ ಕಡೆಯಿಂದ ಸ್ಪೀಡ್, ಇನ್ನೊಂದು ಕಡೆಗೆ ವೆಲಾಸಿಟಿ, ಎರಡಕ್ಕೂ ಡಿಫರೆನ್ಸ್ ನೋಡಿ. ಸ್ಪೀಡಿಗೆ ಫಸ್ಟ್ ಡೆಫಿನೇಷನ್ ಬರೀರಿ. ನಿಮ್ಗೆ ಕೇಳಿದ್ರೆ ಅಕಸ್ಮಾತ್ ಕೇಳಿದ್ರೆ, ವಾಟ್ ಈಸ್ ದ ಸ್ಪೀಡ್? ಇಟ್ ಈಸ್ ಜಸ್ಟ್ ಎ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಇನ್ ಎ ಗಿವನ್ ಟೈಮ್ ಅಷ್ಟೇ. ಅದ್ರ ಡೆಫಿನೇಷನ್ ಏನು? ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಇನ್ ಗಿವನ್ ಟೈಮ್, ಇನ್ ಎ ಗಿವನ್ ಟೈಮ್ ಅಂತ. ಅರ್ಥ ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನರ್ಥ? ಸೊ ವೆಲಾಸಿಟಿ ಅಂದ್ರೆ ಏನು? ಇಟ್ ಈಸ್ ಅ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ನಿಮ್ಗೆ ಇಂಥದ್ದೆಲ್ಲ ಕೆಲಸ ಮೇಲೆ 2 ಮಾರ್ಕ್ಸ್ ಕೇಳ್ಬಿಡ್ತಾರೆ. ಆಮೇಲೆ ಎರಡಕ್ಕೂ ಡಿಫರೆನ್ಸ್ ಕೇಳಿದ್ದಾಗ ಇದೇನಿದು? ಯುವರ್ ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಬಟ್ ವಾಟ್ ಈಸ್ ಎ ವೆಲಾಸಿಟಿ? ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಬಹಳ 2 ಮಾರ್ಕ್ಸಿಗೆ ಬಂದು 8 ಮಾರ್ಕ್ಸ್. ಇವಾಗ ಇನ್ನೊಂದು ಡಿಫರೆನ್ಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಎಲ್ಲಾ ಕಡೆನೂ ಬರುತ್ತೆ. ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ಳಿ. ಈ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೊಂದು ಬಾಡಿ ಇದೆ ಎ ಮತ್ತೆ ಬಿ. ಈ ನೋಡಿ, ಎ ಈ ಕಡೆ ಹೋಗ್ತಾನೆ ವಿತ್ 30 ಕಿಲೋಮೀಟರ್ಸ್ ಸ್ಪೀಡ್ ಹೊರಟೋಗ್ತಾನೆ. ಹಿ ಮೂವ್ಸ್ ವಿತ್ ಎ ಸ್ಪೀಡ್ ಆಫ್ 30 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಬಿ ಇದ್ದಾನೆ, ಬಿ ಈ ಡೈರೆಕ್ಷನ್ ಹೊರಟೋಗ್ತಾನೆ ವಿತ್ ಎ ಸ್ಪೀಡ್ ಆಫ್ 30 ಕಿಲೋಮೀಟರ್ ಪರ್ ಅವರ್. ಅರ್ಥ ಆಯ್ತಾ? ಎಲ್ಲ ಇಬ್ರು ಎರಡು ಬೈಕಲ್ಲಿ ಹೋಗ್ತಾ ಇದ್ದಾನೆ. ಎ ಈ ಕಡೆ 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ, ಬಿ ಈ ಕಡೆ 30 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದ್ದಾನೆ. ಅವಾಗ ನಾವೇನ್ ಹೇಳ್ತೀವಿ ಗೊತ್ತಾ? ಸ್ಪೀಡ್ ಆಫ್ ಎ ಅಂಡ್ ಬಿ ಈಸ್ ಸೇಮ್. ಗೊತ್ತಿರ್ಲಿ, ಸ್ಪೀಡ್ ಆಫ್ ಎ ಅಂಡ್ ಬಿ ಈಸ್ ಸೇಮ್. ಚೆನ್ನಾಗಿ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ಆದ್ರೆ ನೋಡಿ ವೆಲಾಸಿಟಿ ನೋಡಿ, ವೆಲಾಸಿಟಿ ಆಫ್ ಎ ಇಸ್ ಈಕ್ವಲ್ ಟು ಪ್ಲಸ್ 30 ಕಿಲೋಮೀಟರ್ ಪರ್ ಅವರ್ ಅಂತ ಇಟ್ಕೊಂಡ್ರೆ
ಯುವರ್ ವೆಲಾಸಿಟಿ ಆಫ್ ಬಿ ಇಸ್ ಈಕ್ವಲ್ ಟು, ಚೆನ್ನಾಗಿ ಗೊತ್ತಿರಬೇಕು, ವೆಲಾಸಿಟಿ ಆಫ್ ಬಿ ಇಸ್ ಈಕ್ವಲ್ ಟು -30 ಕಿಲೋಮೀಟರ್ ಪರ್ ಅವರ್. ಓಹೋ, ನೋಡಿ, ಸ್ಪೀಡ್ ಆಫ್ ಎ ಅಂಡ್ ಬಿ ಸೇಮ್ ವಿಚ್ ಈಸ್ 30 ಕಿಲೋಮೀಟರ್ ಪರ್ ಅವರ್. ನಾವು ಪ್ಲಸ್ ಮೈನಸ್ ಹೇಳಲ್ಲ, ಇಬ್ರು ಸೇಮ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ವೆಲಾಸಿಟಿ ಬಂದಾಗ ಎ ಒಂದು ಡೈರೆಕ್ಷನ್ ಹೋದ್ರೆ ಪ್ಲಸ್ ಅಂತ ತಗೊಂಡ್ರೆ, ಇನ್ನೊಂದು ಡೈರೆಕ್ಷನ್ ಹೋದ್ರೆ ಏನಂತ ತಗೋಬೇಕು, ಮೈನಸ್ ಅಂತ ತಗೋಬೇಕು. ಅವಾಗ ಹೇಳ್ಬೇಕು ವೆಲಾಸಿಟಿ ಆಫ್ ಎ ಇಸ್ +30 ಕಿಲೋಮೀಟರ್ ಪರ್ ಅವರ್, ವೆಲಾಸಿಟಿ ಆಫ್ ಬಿ ಇಸ್ ಈಕ್ವಲ್ ಟು -30 ಕಿಲೋಮೀಟರ್ ಪರ್ ಅವರ್. ಸರ್ ಪ್ಲಸ್ ಮತ್ತು ಮೈನಸ್ ಅಂದ್ರೆ ಏನಾದ್ರು ಅದು ಜಾಸ್ತಿ ಕಡಿಮೆ ಅಲ್ಲ. ಇಲ್ಲಿ ಈ ಕೇಸಲ್ಲಿ ಪ್ಲಸ್ ಅಂತಂದ್ರೆ ಒಂದು ಡೈರೆಕ್ಷನ್ ತಗೊಂಡ್ರೆ, ಮೈನಸ್ ಅಂತ ಅಂದ್ರೆ ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಪ್ಲಸ್ ಒಂದು ಡೈರೆಕ್ಷನ್ ಇದ್ರೆ ಮೈನಸ್ ಇನ್ನೊಂದು ಡೈರೆಕ್ಷನ್ ಅಂತ ಅರ್ಥ. ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಮತ್ತೆ ಇದು ಹೆಚ್ಚು ಕಡಿಮೆ ಅಂತ ಅನ್ಕೊಂಡ್ಬಿಟ್ಟಿರ. ನೀನ್ ಬೇಕಾದ್ರೆ ಇದನ್ನೇ ಪ್ಲಸ್ ಅಂತ ತಗೋಬಹುದು, ಇದನ್ನ ಮೈನಸ್ ಅಂತ. ಇದು ಏನಂದ್ರೆ ಅಪೋಸಿಟ್ ಅನ್ನೋದು ಇಂಡಿಕೇಟ್ ಮಾಡುತ್ತೆ ಅಷ್ಟೇನೆ. ಗೊತ್ತಾಯ್ತಾ? ಇವಾಗ ಇದು ಒಂದು ಎಕ್ಸಾಂಪಲ್. ಯಾವುದಕ್ಕೆ? ಸ್ಪೀಡ್ ಅಂಡ್ ವೆಲಾಸಿಟಿಗೆ ಒಂದು ಎಕ್ಸಾಂಪಲ್ ಇದು. ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ 2. ಈಗ ಒಬ್ಬ ಸೈಕಲ್ ಅಲ್ಲಿ, ನೀನೇ ಸೈಕಲ್ ಅಲ್ಲಿ ರೌಂಡ್ ಹಾಕ್ತಾ ಇದೀಯಾ ಅಂತ ಇಟ್ಕೊಳ್ಳಿ. ಈ ತರ ಸೈಕಲ್ ಅಲ್ಲಿ ರೌಂಡ್ ಹಾಕ್ತಾ ಇದೆಯಾ. ಇಲ್ಲಿ ರೌಂಡ್ ಆಗ್ತಾ ಇರ್ಬೇಕಾದ್ರೆ ಈ ಪಾಯಿಂಟ್ ಇದೆಯಲ್ಲ ಎ, ಇಲ್ಲಿ ನಿನ್ನ ಸ್ಪೀಡು 30 ಕಿಲೋಮೀಟರ್ ಪರ್ ಅವರ್. ಅರ್ಥ ಆಯ್ತಾ? ನೀನ್ ಇವಾಗ ಇಲ್ಲಿದ್ದವನು ಇಲ್ಲಿಗೆ ಬರ್ಬೇಕು ಅಂದ್ರೆ ನೀನ್ ಏನನ್ನು ಚೇಂಜ್ ಮಾಡಬೇಕು? ಡೈರೆಕ್ಷನ್ ಚೇಂಜ್ ಮಾಡಬೇಕು. ಚೆನ್ನಾಗಿ ಜ್ಞಾಪಕ ಇರಬೇಕು. ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಇಲ್ಲಿಗೆ ಬರ್ತೀಯ. ಆವಾಗ ನೋಡೋ, ಪಾಯಿಂಟ್ ಬಿ ನಲ್ಲಿ ನಿನ್ನ ಸ್ಪೀಡ್ 30 ಕಿಲೋಮೀಟರ್ ಪರ್ ಅವರ್, ಬಟ್ ನಿನ್ ವೆಲಾಸಿಟಿ ಚೇಂಜ್ ಆಯ್ತು. ಯಾಕೆ ವೆಲಾಸಿಟಿ ಚೇಂಜ್ ಆಯ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಬರೋದ್ರಲ್ಲಿ ಡೈರೆಕ್ಷನ್ ಚೇಂಜ್ ಆಯ್ತು. ಬಹಳ ಇಂಪಾರ್ಟೆಂಟ್. ಇವಾಗ ನೋಡು, ಇಲ್ಲಿಂದ ಇಲ್ಲಿಗೆ ಬರ್ತೀಯ, ಸಿಗೆ ಬರ್ತೀಯ. ನಿಂಗೆ ಇಲ್ಲಿ ಯಾವಾಗ್ಲೂ ಜ್ಞಾಪಕ ಇರಬೇಕು, ಕರ್ವಿಲಿನಿಯರ್ ಪಾತಲ್ಲಿ ನೀನು ಏನಾದ್ರು ಯಾವಾಗ್ಲೂ ಡೈರೆಕ್ಷನ್ ಕಂಡುಹಿಡಿಬೇಕಾದ್ರೆ ಯು ಶುಡ್ ಡ್ರಾ ದ ಟ್ಯಾಂಜೆಂಟ್. ಬಹಳ ಇಂಪಾರ್ಟೆಂಟ್ ಅದು. ಈಗ ಈ ಮನೆ ಹತ್ರ ಎಲ್ಲ ನೋಡಿ, ಈ ಸೀಸರ್ ನೈಫನ್ನೆಲ್ಲ ಶಾರ್ಪ್ ಮಾಡಕ್ ಬರ್ತಾನಲ್ಲ ಒಬ್ಬ, ಒಂದು ವೀಲ್ ಇಟ್ಕೊಂಡು. ಅವನೇನ್ ಮಾಡ್ತಾನೆ, ಕಾಲಲ್ಲಿ ಪ್ರೆಸ್ ಮಾಡ್ತಾ ವೀಲ್ ನ ತೆಗೆದಿರ್ಬೇಕಾದ್ರೆ ವೀಲ್ ನಿಂದ ಸ್ಪಾರ್ಕ್ಸ್ ಬರ್ತಾ ಇರುತ್ತೆ. ಆ ಸ್ಪಾರ್ಕ್ಸ್ ನೋಡಿದ್ರೆ ಹೇಗೆ ಹೋಗ್ತಾ ಇರುತ್ತೆ, ಟ್ಯಾಂಜೆನ್ಸಿಯಲ್ ಆಗಿ ಹೋಗ್ತಾ ಇರುತ್ತೆ ನೋಡಿ. ಯಾವಾಗ್ಲೂ ಅಷ್ಟೇ, ಯಾವುದೇ ಒಂದು ವೆಕ್ಟರ್ ಇದ್ರೆ ಅದ್ರ ಡೈರೆಕ್ಷನ್ ಹೆಂಗ್ ಕೊಡ್ತೀವಿ ಅಂದ್ರೆ ಬೈ ಡ್ರಾಯಿಂಗ್ ದ ಟ್ಯಾಂಜೆಂಟ್. ಅಂದ್ರೆ ನೋಡಿ, ಸ್ಪೀಡ್ ಇಸ್ 30 ಕಿಲೋಮೀಟರ್ ಪರ್ ಅವರ್. ನೋಡಿ, ಇದ್ರ ಡೈರೆಕ್ಷನ್ ಹಿಂಗಿವೆ ಅಂದ್ರೆ ಏನರ್ಥ? ಸ್ಪೀಡ್ ಇಸ್ ಸೇಮ್ ಬಟ್ ವೆಲಾಸಿಟಿ ಇಸ್ ಡಿಫರೆಂಟ್. ನೋಡಿ, ಇಲ್ಲಿಗೆ ಬರ್ತಾನಲ್ಲ, ನೋಡಿ ಇಲ್ಲಿಗೆ ಬರ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ಸೈಕಲ್ ಹಿಂಗ್ ಡೈರೆಕ್ಷನ್ ಚೇಂಜ್ ಮಾಡ್ಬೇಕು, ಸ್ಪೀಡ್ ಚೇಂಜ್ ಮಾಡ್ಬೇಡ, ಒಂದು ಡೈರೆಕ್ಷನ್ ಚೇಂಜಿಂಗ್. ಅವಾಗ ಹೇಳ್ತೀವಿ ಗೊತ್ತಾ, ಸ್ಪೀಡ್ ಇಸ್ ಸೇಮ್ ಬಟ್ ವೆಲಾಸಿಟಿ ಇಸ್ ಡಿಫರೆಂಟ್. ನೋಡಿ, ಇಲ್ಲಿಗೆ ಬರ್ತೀಯಾ, ಇಲ್ಲಿಗೆ ಬಂದಾಗ್ಲೂ ಹಂಗೆ ನೀನ್ ಹಿಂಗ್ ಬಿಟ್ಬಿಟ್ರೆ ಸೀದಾ ಆಟೋ ಬಿಡ್ತೀಯ. ಬಟ್ ಸರ್ಕಲ್ ಅಲ್ಲಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಚೇಂಜ್ ದ ಡೈರೆಕ್ಷನ್. ಅಂದ್ರೆ ಏನರ್ಥ, ಈ ಎಲ್ಲಾ ಪಾಯಿಂಟ್ ಅಲ್ಲೂ ಕೂಡ ಚೆನ್ನಾಗಿ ಜ್ಞಾಪಕ ಇರಬೇಕು. ಸ್ಪೀಡ್ ಈಸ್ ಸೇಮ್, ಸ್ಪೀಡ್ ಈಸ್ ಸೇಮ್ at A, B and C which is 30 ಕಿಲೋಮೀಟರ್ ಪರ್ ಅವರ್. ಆದ್ರೆ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಡೈರೆಕ್ಷನ್ ಡಿಫರೆಂಟ್. ಗೊತ್ತಿರಬೇಕು. ನೋಡಿ, ವೆಲಾಸಿಟಿ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್. ಗೊತ್ತಿರಬೇಕು. ಸೇಮ್ ಮ್ಯಾಗ್ನಿಟ್ಯೂಡ್ ಎಷ್ಟಪ್ಪ? ಅದು 30 ಕಿಲೋಮೀಟರ್ ಪರ್ ಅವರ್. ಬಟ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಈಸ್ ಡಿಫರೆಂಟ್. ಡೈರೆಕ್ಷನ್ ಆಫ್ ವೆಲಾಸಿಟಿ ಏನಾಗಿದೆ, ಈಸ್ ಡಿಫರೆಂಟ್. ಅದರಿಂದ ನೀವೇನ್ ಹೇಳಬೇಕು, ಇದರ ಅರ್ಥ velocity is different at different points. Bada important. Here velocity at A, B and C is different. Bada important. ಹೇಳಕ್ ಗೊತ್ತಿರಬೇಕು ಚೆನ್ನಾಗಿದೆ. ಅರ್ಥ ಆಯ್ತಾ? ಇದು ಮೀನಿಂಗ್ ಆಫ್ ಸ್ಪೀಡ್ ಅಂಡ್ ದ ವೆಲಾಸಿಟಿ ಗೊತ್ತಿರಬೇಕು. ಈಗ ನೋಡಿ, ಸ್ಪೀಡ್ ಅಂತಂದ್ರೆ ನೀವು ಯಾರು ಬೈಕಲ್ಲಿ ಹೋಗ್ತಾ ಇರ್ತಾರಲ್ಲ, ಅವಾಗ ಏನ್ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನಪ್ಪ, ಏನ್ ಸ್ಪೀಡ್ ಆಗಿ ಹೋಗ್ತಾ ಇದ್ದಾನಪ್ಪ ಅಂತೈತಿ. ಅಂದ್ರೆ ಏನರ್ಥ ಅಂದ್ರೆ ಒಂದು ಸೆಕೆಂಡಿಗೆ ಅವ್ನು ಎಷ್ಟು ದೂರ ಹೋಗ್ತಾ ಇದ್ದಾನೆ, ಇಟ್ ಇಸ್ ಕಾಲ್ಡ್ ಎಸ್ ಅ ಸ್ಪೀಡ್ ಅಂತ. ಇಲ್ಲಿ ನೋಡಿ, ಈ ಸ್ಪೀಡು 10 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೋಡು, ಸ್ಪೀಡು 20 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಸ್ಪೀಡ್ ನೋಡು 30 ಮೀಟರ್ ಪರ್ ಸೆಕೆಂಡ್.
ಓ ಸಖತ್ ಫಾಸ್ಟ್ ಸಖತ್ ಸ್ಪೀಡಾಗಿ ಹೋಗ್ತಾ ಇದ್ದಾನೆ, ನಾವು ಡೈರೆಕ್ಷನ್ ಹೇಳಲ್ಲ. ಅದೇ ವೆಲಾಸಿಟಿ ಬಂದಾಗ ವಿ ಟಾಕ್ ಅಬೌಟ್ ದ ಡೈರೆಕ್ಷನ್. ಅರ್ಥ ಆಯ್ತಾ? ಚೆನ್ನಾಗಿ ಜ್ಞಾಪಕ ಇರಲಿ. ಯು ಮೇಕ್ ನೋಟ್ ಆಫ್ ಆಲ್ ದಿಸ್ ಪಾಯಿಂಟ್.